ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ತೊಂಡೆಕಾಯಿಂದ ಈ ಥರ ಒಂದು ರೈಸ್ ಬಾತ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಮೊದಲಿಗೆ 300 ಗ್ರಾಮ್ ತೊಂಡೆಕಾಯಿ ಈ ಥರ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 1 ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ನಾನು ಕುಟ್ಟಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಮ್ಯಾಜಿಕ್ ಮಸಾಲ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ಪೈಸಸ್ ಎಲ್ಲ ಬೇಕಾಗುತ್ತೆ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆಗ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ಎಣ್ಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯಿಲೆ ಎಣ್ಣೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ. ಇದರಿಂದ ಒಂದು ರೈಸ್ ಬಾತ್ ಮಾಡ್ಬೋದಾ ಅಂತಲೇ ಗೊತ್ತಿರಲ್ಲ. ನೋಡಿ, ಸಾಸಿವೆ ಸಿಡಿತಾ ಇದೆ. ತೊಂಡೆಕಾಯಿ ಸಾಮಾನ್ಯ ಯಾರೂ ಅಷ್ಟು ಇಷ್ಟಪಡಲ್ಲ. ಈ ಥರ ನೀವು ಒಮ್ಮೆ ಮಾಡಿಕೊಡಿ, ಯಾರ್ಯಾರು ತಿನ್ನೋಲ್ಲೋ ಅವರೆಲ್ಲ ತಿಂತಾರೆ ಫ್ರೆಂಡ್ಸ್. ನೋಡಿ, ಈರುಳ್ಳಿ, ಸೀಳಿರೋ ಹಸಿಮೆಣಸಿನ್ಕಾಯಿ 3, ಕರಿಬೇವಿನ ಸೊಪ್ಪು. ಇದು ಸ್ವಲ್ಪ 3ರಿಂದ 4 ನಿಮಿಷ ಕೆಂಪಾಗಲಿ ಫ್ರೆಂಡ್ಸ್. ಚೆನ್ನಾಗಿ ಕೆಂಪಾಗಬೇಕು. ಕೆಂಪಾಗಿದ್ದ ತಕ್ಷಣ ಸ್ವಲ್ಪ ಹಿಂಗು ಹಾಕ್ಕೊಳ್ಳೋಣ. ಇದು ಹಿಂಗೆ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನಾನು ಫ್ರೆಶ್ ಇರೋದೇ ಹಾಕ್ಕೊತಾ ಇದ್ದೀನಿ. ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆ, ಆಫೀಸ್ಗೆ ಹೋಗೋರಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ ಇದು. ಅರಿಶಿನ ಹಾಕ್ಕೊಳ್ಳೋಣ. ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಹೇಳಿ. ನೋಡಿ, ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಈಗ ಈ ಮ್ಯಾಜಿಕ್ ಮಸಾಲ ಹಾಕೋದ್ರಿಂದ, ಮ್ಯಾಜಿಕ್ ಮಸಾಲ ಬೆಂಡೆಕಾಯಿಗೂ ಹಾಕಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ರೌಂಡ್ ಕಟ್ ಮಾಡಿದ್ದೀನಿ ನಾನು ತೊಂಡೆಕಾಯಿ ಯಾರೂ ಸಾಮಾನ್ಯ ಅಷ್ಟು ಇಷ್ಟಪಡಲ್ಲ. ಈ ಥರ ನೀವು ಒಮ್ಮೆ ಎಣ್ಣೆಲ್ಲೇ ಫ್ರೈ ಮಾಡಿ ಇದಕ್ಕೆ ರೈಸ್ ಬಾತ್ ಥರ ಅನ್ನ ಹಾಕಿ ಕಲಸಿ ನೋಡಿ, ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಅಷ್ಟು ಟೇಸ್ಟ್ ಇರುತ್ತೆ. ತುಂಬ ಅಂದರೆ ತುಂಬ ರುಚಿಕರವಾಗಿ ಬಂದಿತ್ತು ನಮ್ಮ ಮನೇಲಿ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಧನಿಯಾ ಪೌಡ್ರು, ಜೀರಾ ಪೌಡ್ರು, ಖಾರ ನಾನು ಹಾಕ್ಕೊಂಡಿದ್ದೀನಿ 3 ಮೆಣಸಿನ್ಕಾಯಿ. ಬೇಕು ಅಂದರೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ, ಬೇಡ ಅಂದರೆ ಖಾರ ನೋಡಿ ನೀವು ಹಾಕ್ಕೊಳ್ಳಿ. ಎಷ್ಟು ತಿಂತೀರೋ ಅಷ್ಟು ನೀವು ಹಾಕ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ತೊಂಡೆಕಾಯಿ. ನೋಡಿ, ಮ್ಯಾಜಿಕ್ ಮಸಾಲ ಹಾಕ್ತಾಯಿದ್ದೀನಿ. ಈ ಮ್ಯಾಜಿಕ್ ಮಸಾಲ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನೀವು ಇದನ್ನು ಮಾಡಿ ಒಮ್ಮೆ ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೆ. ನೋಡಿ, ನಾನು ಮಾಡಿರೋ ಬಿಸಿಯನ್ನು ಉದ್ರಾಗಿ ಮಾಡಿಟ್ಕೊಂಡಿದ್ದೆ. ಇದನ್ನು ಹಾಕಿ ಕಲಿಸ್ತೀನಿ. ಈಗ ಚಿಕ್ಕ ಮಕ್ಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸ್ಕೂಲ್ ಬಾಕ್ಸಿಗಂತೂ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಈ ತೊಂಡೆಕಾಯಿ ಯಾರೂ ತಿನ್ನಲ್ಲ. ನೀವೊಮ್ಮೆ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.